ಇವತ್ತು ನಾನು ಸೂಪರ್ ಆದ ಅದ್ಭುತವಾದ ತೆಂಗಿನಕಾಯಿ ದೋಸೆ ಮತ್ತು ಶೇಂಗಾ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ತಡ ಮಾಡದೆ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ತುಂಬ ಸಾಫ್ಟ್ ಆಗಿರುತ್ತೆ, ಹೂವಿನ ಹಾಗೆ ಅಷ್ಟೊಂದು ಮೃದುವಾದ ದೋಸೆ ಆಗಿರುತ್ತೆ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ತೆಂಗಿನಕಾಯಿ ದೋಸೆ ಮಾಡ್ಕೊಳ್ಳೋಕ್ಕೆ 2 ಕಪ್ಪಷ್ಟು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಅನ್ನ ತೆಂಗಿನಕಾಯಿ ಹಾಕೊಳ್ಳೋಕ್ಕೆಲ್ಲ ಬೇಕಾಗುತ್ತಲ್ಲ. ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 5 ರಿಂದ 6 ಅವರು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ರುಬ್ಕೊಳ್ಳೋಣ. ದೋಸೆಗೆ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ನೆನೆಸಿಟ್ಟಿದ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಒಂದು ತೆಂಗಿನಕಾಯಿನ ಅದರ ಕಪ್ಪು ಭಾಗನ ತೆಗೆದು ಯಾವ ಕಪ್ಪಲ್ಲಿ ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇಮ್ 1 ಕಪ್ಪಲ್ಲಿ ಅನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಎಳೆನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಕಪ್ ಅಷ್ಟು. ಸ್ವಲ್ಪ ನೀರು ಹಾಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಈ ಹದದಲ್ಲಿ ನೈಸಾಗಿ ರುಬ್ಕೊಂಡಿರ್ಬೇಕು. ಈ ಹದದಲ್ಲಿ ಚೆನ್ನಾಗಿ ಕಲಸಿ ಒಂದು 8 ರಿಂದ 10 ಅವರು ಫರ್ಮೆಂಟೇಷನ್ ಆಗಕ್ಕೆ ಬಿಡೋಣ. ತೆಂಗಿನಕಾಯಿ ದೋಸೆಗೆ ಕಡೆದಿಟ್ಟು 8 ಅವರ್ ಆಗಿದೆ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ರೆಡಿಯಾಗಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಬೇಕಿದ್ರೆ ಇವಾಗ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೋಡಾ ಬೇಡ, ಏನೋ ಪೌಡರ್ ಬೇಡ, ಉದ್ದಿನ ಬೇಳೆ ಕೂಡ ಸೇರಿಸಿಲ್ಲ. ಆರಾಮಾಗಿ ತೆಂಗಿನಕಾಯಿ ಹಾಕ್ಕೊಂಡು ಒಳ್ಳೆ ಫ್ಲಫಿಯಾದ ದೋಸೆಯನ್ನು ರೆಡಿ ಮಾಡ್ಕೊಳ್ಬೋದು. ಒಮ್ಮೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ದೋಸೆ ಮಾಡ್ಕೊಳ್ಳೋಣ. ಈಗ ಒಂದು ತವ ಇಟ್ಟು ಸ್ವಲ್ಪ ಎಣ್ಣೆನ ಸವರೋಣ. ದೋಸೆ ಕಾವಲಿಗೆ ಎಣ್ಣೆ ಹಚ್ಚಬೇಕು ಅನ್ನುವ ಕಷ್ಟನೂ ಇರಲ್ಲ. 1.5 ಸೌಟಷ್ಟು ಹಾಕೊಳ್ಬೋದು ಅಥವಾ 2 ಸೌಟು ಕೂಡ ಹಾಕೊಂಡ್ರೆ ಚೆನ್ನಾಗಾಗುತ್ತೆ. ಜಸ್ಟ್ ಹೀಗೆ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ನೀವು ನೋಡ್ಬೋದು. ಸೂಪರ್ ಆದ ಶೇಂಗಾ ಚಟ್ನಿ ಮತ್ತೆ ತೆಂಗಿನಕಾಯಿ ದೋಸೆ ರೆಡಿಯಾಗಿದೆ. ಈ ಹದದಲ್ಲಿ ರೆಡಿ ಮಾಡ್ಕೊಳ್ಬೇಕು. ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ. ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರ್ಬೇಕು. ಇವಾಗ ಟೇಸ್ಟ್ ಮಾಡೋಣ. ತುಂಬ ಅದ್ಭುತವಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ರೀತಿಯಲ್ಲಿ ಅದ್ಭುತವಾದ ತೆಂಗಿನಕಾಯಿ ದೋಸೆ ರೆಡಿಯಾಗಿದೆ.
ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಮ್ಮೆ ಟ್ರೈ ಮಾಡಿ, ಹೇಗ್ ಬಂತು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.